ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಸೆಷನ್ನಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್, ಸೈಂಟಿಫಿಕ್ ನೊಟೇಷನ್ಸ್ ಹಾಗೂ ರೌಂಡಿಂಗ್ ಆಫ್ ಅನ್ನು ಮಾಡುವಂತಹ ಅಂಶಗಳನ್ನು ಅಭ್ಯಾಸ ಮಾಡಿದ್ವಿ. ಈ ಒಂದು ಸೆಷನ್ನಲ್ಲಿ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಮುಂದುವರ್ಸೋಣ. ಈ ದಿವಸ ನಾವು ಪ್ರಮುಖವಾಗಿ ಡೈಮೆನ್ಷನಲ್ ಅನಾಲಿಸಿಸ್ ಅನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇದು ಭೌತಶಾಸ್ತ್ರದಲ್ಲಿ ತುಂಬ ಪ್ರಮುಖವಾಗಿರುವಂತಹ ಅಂಶ. ದೇರ್ ವಿಲ್ ಬಿ ಒನ್ ಕ್ವಶನ್ ಆನ್ ಡೈಮೆನ್ಷನ್ ಅನಾಲಿಸಿಸ್ ಇನ್ ಕರ್ನಾಟಕ CET, ಇನ್ ನೀಟ್ ಎಕ್ಸಾಮ್ ಆರ್ ಇನ್ JEE ಎಕ್ಸಾಮ್. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನಾವು ಫಸ್ಟ್ PUC ಆನ್ಯುವಲ್ ಎಕ್ಸಾಮಲ್ಲೂ ಕೂಡ ಬಹಳಷ್ಟು ಬಾರಿ ಇದರ ಮೇಲೆ ಪ್ರಶ್ನೆಗಳನ್ನು ನೋಡಿದ್ದೀವಿ. ಹಾಗಿದ್ರೆ ಇದು ಏನಿದೆ ಅಂತ ನೋಡ್ತಾ ಹೋಗೋಣ. ಲೆಟ್ಸ್ ಟ್ರೈ ಟು ಡಿಸ್ಕಸ್ ಅಬೌಟ್ ಡೈಮೆನ್ಷನ್ಸ್. Then what are meant by dimensions of a physical quantity? ಒಂದು ಭೌತಿಕಾಂಶದ ಡೈಮೆನ್ಷನ್ಸ್ ಅಂದ್ರೆ ಏನು? The dimensions of a physical quantity, that is nothing but expressing a physical quantity in terms of powers of a fundamental quantities. ಫಂಡಮೆಂಟಲ್ ಕ್ವಾಂಟಿಟಿಗಳ ಘಾತ ರೂಪದಲ್ಲಿ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ಬರೆಯುವಂತಹ ಕ್ರಮವನ್ನು ಡೈಮೆನ್ಷನ್ಸ್ ಅಂತೀವಿ. ಫಂಡಮೆಂಟಲ್ ಕ್ವಾಂಟಿಟೀಸ್ ಅನ್ನು ನಾವು ನೋಡಿದ್ವಿ ಹಿಂದಿನ ಸೆಷನ್ಗಳಲ್ಲಿ. ಮಾಸ್, ಲೆಂತ್, ಟೈಮ್, ಎಲೆಕ್ಟ್ರಿಕ್ ಕರೆಂಟ್, ಟೆಂಪರೇಚರ್, ಲುಮಿನಸ್ ಇಂಟೆನ್ಸಿಟಿ, ಇವುಗಳನ್ನ ಅದೇ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಇವುಗಳನ್ನು ಅಭ್ಯಾಸ ಮಾಡಿದ್ದೀವಿ. ಇವುಗಳ ಘಾತಾಂಕ ರೂಪದಲ್ಲಿ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ಬರೆಯುವಂತಹ ಕ್ರಮವನ್ನು we call it as dimensions. ಈ ಡೈಮೆನ್ಷನ್ಸ್ ಅನ್ನ ನಾವು ಸ್ಕ್ವೇರ್ ಬ್ರಾಕೆಟ್ಗಳ ಮೂಲಕ ಪ್ರತಿನಿಧಿಸ್ತೀವಿ. represent the dimensions using the square brackets. then ಡೈಮೆನ್ಷನಲ್ ಫಾರ್ಮುಲಾಗಳು. ಫಸ್ಟ್ ಫಂಡಮೆಂಟಲ್ ಕ್ವಾಂಟಿಟಿಗೆ ನೋಡೋಣ. ಲೆಂತ್ಗೆ ಡೈಮೆನ್ಷನಲ್ ಫಾರ್ಮುಲಾ L ಪವರ್ 1 ಅಂತ ಇದೆ. ಬರೀ L ಇದೆ ಅಂದರೆ L ಪವರ್ 1, ಘಾತ ಏನು ಇಲ್ಲ ಅಂದರೆ ಘಾತ 1 ಇದ್ದೇ ಇರುತ್ತೆ. Then mass m power 1, time t power 1, temperature k power 1, electric current a power 1, amount of substance mole power 1, luminous intensity CD power 1. ನೋಡಿ ವಿದ್ಯಾರ್ಥಿಗಳೇ, ಲೆಂತ್, ಮಾಸ್, ಟೈಮ್ ಅನ್ನ LTM ಇಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಅದೇ ಟೆಂಪರೇಚರ್, ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಸ್ ಇಂಟೆನ್ಸಿಟಿಗಳನ್ನು ರೆಪ್ರೆಸೆಂಟ್ ಮಾಡುವಾಗ ಅವುಗಳ SI ಮೂಲಮಾನಗಳ ಸಿಂಬಲ್ಸ್ ಅನ್ನು ಯೂಸ್ ಮಾಡಿದ್ದೀವಿ. ಯೂಸ್ ದ ಸಿಂಬಲ್ಸ್ ಆಫ್ SI ಯೂನಿಟ್ಸ್. ದೀಸ್ ಆರ್ ದ ಡೈಮೆನ್ಷನಲ್ ಫಾರ್ಮುಲಾಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ದೇ ಆರ್ ದ ಡೈಮೆನ್ಷನಲ್ ಫಾರ್ಮುಲಾಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. Then let's define what is meant by dimensional formula. An expression in which the derived physical quantity is expressed in terms of powers of fundamental quantities is called as dimensional formula. ಫಂಡಮೆಂಟಲ್ ಕ್ವಾಂಟಿಟಿಗಳ ಘಾತದ ರೂಪದಲ್ಲಿ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನ ಬರೆಯುವಂತಹ ಕ್ರಮವನ್ನ ನಾವು ಡೈಮೆನ್ಷನಲ್ ಫಾರ್ಮುಲಾ ಅಂತ ಕರಿತೀವಿ. ಉದಾಹರಣೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಏರಿಯಾ m ಪವರ್ 0 L ಸ್ಕ್ವೇರ್ t ಪವರ್ 0. ಹೇಗೆ ಬರ್ತಾ ನೋಡೋಣ. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಸ್ಪೀಡ್ m ಪವರ್ 0 L ಪವರ್ 1 t ಪವರ್ -1. ಹಾಗೆ ಡೈಮೆನ್ಷನಲ್ ಈಕ್ವೇಷನ್ಸ್ ಅಂದ್ರೆ ಏನು? ಡೈಮೆನ್ಷನಲ್ ಫಾರ್ಮುಲಾವನ್ನ ಅದರ ಫಿಸಿಕಲ್ ಕ್ವಾಂಟಿಟಿಯ ಜೊತೆಗೆ ಈಕ್ವೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು ಡೈಮೆನ್ಷನಲ್ ಈಕ್ವೇಷನ್. an equation of time by equating a physical quantity with its decimal formula is called dimensional equation. ಉದಾಹರಣೆಗೆ ಏರಿಯಾದ ಡೈಮೆನ್ಷನಲ್ ಫಾರ್ಮುಲಾ ಈ ರೀತಿ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರೀತೀವಿ. ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರೆದ್ರೆ ಡೈಮೆನ್ಷನ್ಸ್ ಅಂತ. ಇದು ಡೈಮೆನ್ಷನಲ್ ಫಾರ್ಮುಲಾ ಆಫ್ ಏರಿಯಾ ಈ ರೀತಿ ಬರೆದಾಗ ಪ್ರತಿನಿಧಿಸಿದಾಗ ಇದನ್ನ ಡೈಮೆನ್ಷನಲ್ ಫಾರ್ಮುಲಾ ಅಂತ ಕರಿತೀವಿ. ಡೈಮೆನ್ಷನ್ಸ್ ಆಫ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಏರಿಯಾ ಇಸ್ ಈಕ್ವಲ್ ಟು m ಪವರ್ 0 L ಸ್ಕ್ವೇರ್ t ಪವರ್ 0. ಈ ರೀತಿ ಬರೆಯುವ ಕ್ರಮವನ್ನ ನಾವು ಡೈಮೆನ್ಷನಲ್ ಈಕ್ವೇಷನ್ ಅಂತ ಕರಿತೀವಿ. ಅದೇ ರೀತಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಸ್ಪೀಡ್ ಇಸ್ ಈಕ್ವಲ್ ಟು m ಪವರ್ 0 L ಪವರ್ 1 t ಪವರ್ -1.
ವಿದ್ಯಾರ್ಥಿಗಳೇ, ಕೆಲವು ಪ್ರಮುಖ ಭೌತಶಾಸ್ತ್ರದ ಫಿಸಿಕಲ್ ಕ್ವಾಂಟಿಟೀಸ್ಗಳಿಗೆ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ನೋಡ್ತಾ ಹೋಗೋಣ. ವಿ ವಿಲ್ ಡಿಸ್ಕಸ್ ಸಮ್ ಆಫ್ ದ ಡೈಮೆನ್ಷನಲ್ ಫಾರ್ಮುಲಾಸ್ ಆಫ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಇವುಗಳು ತುಂಬಾ ಪ್ರಮುಖವಾಗಿರುವಂತಹ ಡೈಮೆನ್ಷನಲ್ ಫಾರ್ಮುಲಾಗಳು. ವಿದ್ಯಾರ್ಥಿಗಳು ನೆನ್ಪಿಡಕ್ಕಾಗಿಲ್ಲ ಅಂದರೂ ಬರೆಯುವಂತಹ, ಅದನ್ನು ಪಡೆದುಕೊಳ್ಳುವಂತಹ ಕ್ರಮವನ್ನು ನೆನಪಲ್ಲಿಟ್ಕೋಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೊದಲನೆಯ ಫಿಸಿಕಲ್ ಕ್ವಾಂಟಿಟಿಯನ್ನು ಗಣನೆಗೆ ತಗೊಳ್ಳೋಣ. ಏರಿಯಾದ ಡೈಮೆನ್ಷನ್ ಫಾರ್ಮುಲಾ ಕಂಡುಹಿಡ್ತಾ ಇದ್ದೀವಿ. ಫಸ್ಟ್ ಏರಿಯಾವನ್ನು ವ್ಯಾಖ್ಯಾನಿಸೋಣ. ಹೌ ಡು ಯು ಡಿಫೈನ್ ಏರಿಯಾ? ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ. ಅಗಲ ಅಂದರೂ ಕೂಡ ಅದು ಲೆಂತೇ. ಅದು ನಾವು ಅಳೆಯುವಂತಹ ಒಂದು ಫಂಡಮೆಂಟಲ್ ಕ್ವಾಂಟಿಟಿ ಲೆಂತ್. ನೀವು ಬ್ರೆಡ್ತು ವಿಡ್ತು ಏನಂತ ಕರೀರಿ, ಅದು ಲೆಂತ್ ಆಗಿರುತ್ತೆ. ದೇರ್ಫೋರ್ ಫಂಡಮೆಂಟಲ್ ಫಾರ್ಮುಲಾ ಫಂಡಮೆಂಟಲ್ ಕ್ವಾಂಟಿಟಿ ಲೆಂತನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? L⁴1. ಈ ಲೆಂತನ್ನು L⁴1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ದೆನ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಏರಿಯಾ ಈಸ್ ಲೆಂತಿಗೆ L⁴1, ಈ ಲೆಂತಿಗೆ L⁴1. L⁴1 ಇಂಟು L⁴1 ಘಾತಾಂಕಗಳ ನಿಯಮ. ಎ ಘಾತ m ಇಂಟು ಎ ಘಾತ n ಈಸ್ ಈಕ್ವಲ್ ಟು ಎ ಘಾತ m ಪ್ಲಸ್ n. a ಪವರ್ m ಇಂಟು a ಪವರ್ n ಈಸ್ ಈಕ್ವಲ್ ಟು a ಪವರ್ m ಪ್ಲಸ್ n. ವಿ ಮೇಕ್ ಯೂಸ್ ಆಫ್ ದಟ್ ಐಡೆಂಟಿಟಿ ಫ್ರಮ್ ಇಂಡಿಸಸ್. ಘಾತಾಂಕಗಳ ನಿಯಮವನ್ನು ಬಳಕೆ ಮಾಡ್ತಾ ಇದ್ದೀವಿ. L⁴1 ಪ್ಲಸ್ L⁴1 ಬಿಕಮ್ L². therefore dimensional formula of area is equal to m⁴0 L² t power 0. next volume length into length into length, length into breadth into width, breadth width ಉದ್ದ ಅಗಲ ಎತ್ತರ. ಉದ್ದ ಅಗಲ ಎತ್ತರ ಏನಾದ್ರು ತಗೊಳ್ಳಿ, ಅವು ಲೆಂತ್ಗಳೇ. ಅಗಲ ಅಂದ್ರೂ ಲೆಂತೆ, ಉದ್ದ ಅಂದ್ರೂ ಲೆಂತೆ, ಎತ್ತರ ಅಂದ್ರೂ ಲೆಂತ್. ದೇ ಆರ್ ಲೆಂತ್ಸ್. therefore length into length into length gives the volume. ಹಾಗೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವಾಲ್ಯೂಮ್ ಈಸ್ L⁴1 ಇಂಟು L⁴1 ಇಂಟು L⁴1. ಮೂರು ಲೆಂತ್ಗಳ L ಅನ್ನು ಬರ್ದಿದ್ದೀವಿ. L⁴1 ಇಂಟು L⁴1 ಇಂಟು L⁴1 gives L³. ಇಲ್ಲಿ m⁴0 t⁴0 ಯಾಕೆ ಬರ್ದಿದ್ದೀವಿ? ಈ ವಾಲ್ಯೂಮ್ನಲ್ಲಿ ಮಾಸ್ ಹಾಗೂ ಟೈಮ್ ಇರುವಂತಹ ಫಂಡಮೆಂಟಲ್ ಕ್ವಾಂಟಿಟಿ ಇಲ್ಲ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೆ. m⁴0 ಮತ್ತು L⁴0. ಆದರೆ ಇವುಗಳನ್ನ ಬರಿತೀವಿ, ಬರೆಯುವಂತಹ ಕ್ರಮ ಆಗಿರೋದ್ರಿಂದ ಇದನ್ನು ಬರೀಬೇಕು. ನೆಕ್ಸ್ಟ್ ಸ್ಪೀಡ್, ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಅಂದ್ರೆ ಲೆಂತ್, ಟೈಮಿಗೆ ಟೈಮ್. then the dimensional formula of speed is distance is L⁴1, time is t⁴0. therefore t⁴1 ಅನ್ನು ನ್ಯೂಮರೇಟರ್ಗೆ ತಗೊಂಡು ಹೋಗೋಣ. t⁴1 ಅನ್ನು ನ್ಯೂಮರೇಟರ್ಗೆ ತಗೊಂಡು ಹೋದ್ರೆ a1 ಡಿವೈಡೆಡ್ ಬೈ a ಪವರ್ n is equal to a ಪವರ್ ಮೈನಸ್ n ಅಂತ ಓದಿದೀವಿ. ಹಾಗಾಗಿ ಇದೇನಾಗುತ್ತೆ? t ಪವರ್ ಮೈನಸ್ 1 ಆಗುತ್ತೆ. ನ್ಯೂಮರೇಟರ್ಗೆ t⁴1 ಹೋದಾಗ t ಪವರ್ ಮೈನಸ್ 1 ಆಯಿತು. ಇಲ್ಲಿ ಮಾಸ್ ಅನ್ನುವಂಥ ಕ್ವಾಂಟಿಟಿ ಇಲ್ಲ. m⁴0 L⁴1 t ಪವರ್ ಮೈನಸ್ 1. ಅದೇ ರೀತಿಯಲ್ಲಿ ವೆಲಾಸಿಟಿಗೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಡಿಸ್ಟೆನ್ಸ್ ಆಗಿರಲಿ, ಡಿಸ್ಪ್ಲೇಸ್ಮೆಂಟ್ ಆಗಿರಲಿ, ಎರಡು ಕೂಡ ಲೆಂತ್ ಆಗಿರೋದ್ರಿಂದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ ಈಸ್ ಆಲ್ಸೋ L⁴1 ಡಿವೈಡೆಡ್ ಬೈ t⁴1. therefore m ಮಾಸ್ ಇಲ್ಲ ಇಲ್ಲಿ, ಆಗ m⁴0 ಬರ್ದಿದ್ದೀವಿ. m⁴0 ಇಂಟು L⁴1 t ಪವರ್ ಪ್ಲಸ್ 1 ಅನ್ನು ನ್ಯೂಮರೇಟರ್ಗೆ ತಂದಾಗ ಇಟ್ ವಿಲ್ ಬಿಕಮ್ t ಪವರ್ ಮೈನಸ್ 1. therefore dimensional formula of velocity is m⁴0 L⁴1 t power minus 1. then the dimensional formula of velocity of light. velocity ಅದ್ಯಾವುದಾದ್ರೂ ಇರಲಿ, whatever be the way type of whatever the quantity which is expressing the velocity, ಆ ಎಲ್ಲ ವೆಲಾಸಿಟಿಗಳಿಗೆ ಡೈಮೆನ್ಷನಲ್ ಫಾರ್ಮುಲಾ ಮಾತ್ರ ಸೇಮ್. m⁴0 L⁴1 t ಪವರ್ ಮೈನಸ್ 1. ನೆಕ್ಸ್ಟ್ ಆಕ್ಸಲರೇಷನ್, ವೇಗೋತ್ಕರ್ಷ. ಚೇಂಜ್ ಇನ್ ವೆಲಾಸಿಟಿ ಪರ್ ಯೂನಿಟ್ ಟೈಮ್ ಆರ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಒಂದು ಏಕಮಾನ ಕಾಲದಲ್ಲಿ ವೇಗದಲ್ಲಿ ಉಂಟಾದಂತಹ ಬದಲಾವಣೆಯನ್ನ ವೇಗೋತ್ಕರ್ಷ ಅಂತ ಕರಿತೀವಿ. ಆ ಡೆಫಿನೇಷನ್ ಯೂಸ್ ಮಾಡ್ತಾ ಇದ್ದೀವಿ. ವೆಲಾಸಿಟಿಗೆ ಡೈಮೆನ್ಷನಲ್ ಫಾರ್ಮುಲಾ m⁴0 L⁴1 t ಪವರ್ ಮೈನಸ್ 1 ಈಗಾಗಲೇ ಓದಿದ್ದೀವಿ. ಟೈಮಿಗೆ t⁴1. ಈ t⁴1 ನ್ಯೂಮರೇಟರ್ಗೆ ಬಂದರೆ t ಪವರ್ ಮೈನಸ್ 1 ಆಯಿತು. ಇಲ್ಲೊಂದು t ಪವರ್ ಮೈನಸ್ 1 ಇದೆ. t ಪವರ್ ಮೈನಸ್ 1 ಇಂಟು t ಪವರ್ ಮೈನಸ್ 1 ಮಾಡಿದಾಗ t ಪವರ್ ಮೈನಸ್ 2 ಆಗುತ್ತೆ. m⁴0 L⁴1
t power minus 2 is the dimensional formula of acceleration. Next is momentum, ಸಂವೇಗ. ಇದನ್ನು ನಾವು ಅಭ್ಯಾಸ ಮಾಡಿದೀವಿ 9th ಸ್ಟ್ಯಾಂಡರ್ಡ್ ಅಲ್ಲಿ. ಸಂವೇಗ, ಮೊಮೆಂಟಮ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ. ಮೊಮೆಂಟಮ್ ಮೀನ್ಸ್ ಮಾಸ್ ಇಂಟು ವೆಲಾಸಿಟಿ. ಹಾಗೆ ಮೊಮೆಂಟಮ್ ಅನ್ನ p ಇಂದ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಡೈಮೆನ್ಷನಲ್ ಫಾರ್ಮುಲಾ ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಅಂದ್ರೆ m ಪವರ್ 1. ವೆಲಾಸಿಟಿಗೆ ಡೈಮೆನ್ಷನಲ್ ಫಾರ್ಮುಲಾ m ಪವರ್ 0 l ಪವರ್ 1 t ಪವರ್ ಮೈನಸ್ 1. ಮಲ್ಟಿಪ್ಲೈ ಮಾಡಿದಾಗ m ಪವರ್ 1 ಇಂಟು m ಪವರ್ 0 a ಘಾತ m ಇಂಟು a ಘಾತ n a ಘಾತ m ಪ್ಲಸ್ n 1 ಪ್ಲಸ್ 0 1 ಆಗುತ್ತೆ. ದೆನ್ m ಪವರ್ 1 ಇಂಟು l ಪವರ್ 1 ಇಂಟು t ಪವರ್ ಮೈನಸ್ 1. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಮೊಮೆಂಟಮ್. ಡೆನ್ಸಿಟಿ, ಸಾಂದ್ರತೆ, ಮಾಸ್ ಬೈ ವಾಲ್ಯೂಮ್, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸಿಗೆ ಡೈಮೆನ್ಷನಲ್ ಫಾರ್ಮುಲಾ m ಪವರ್ 1, ವಾಲ್ಯೂಮಿಗೆ ಡೈಮೆನ್ಷನಲ್ ಫಾರ್ಮುಲಾ m ಪವರ್ 0 l ಪವರ್ 3 t ಪವರ್ 0. l ಪವರ್ 3 ಅನ್ನ ನ್ಯೂಮರೇಟರ್ ತಂದ್ರೆ l ಪವರ್ ಮೈನಸ್ 3 ಆಯಿತು. m ಪವರ್ 0 ಮೇಲ್ ಬಂದ್ರೆ m ಪವರ್ 0 ನೇ ಇರುತ್ತೆ. therefore 1 plus 0 becomes 0 or 1 minus 0 becomes 1 plus 0 becomes 1, 1 minus 0 becomes 1. m power 1 into l power minus 3 into t power 0. ಟೈಮಿನ ಯಾವುದೇ ಕ್ವಾಂಟಿಟಿ ಇಲ್ಲ, ಹಾಗಾಗಿ t power 0 ಹಾಕಿದ್ದೀವಿ. ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟಿ ಫೋರ್ಸ್, ಬಲ. ನ್ಯೂಟನ್ನ ಎರಡನೇ ನಿಯಮವನ್ನು ಬಳಸಿಕೊಂಡು ನಾವು 9ನೇ ತರಗತಿಯಲ್ಲಿ ಓದಿದ್ದೀವಿ. ಸ್ಟಡಿಡ್ ಇನ್ 9th ಸ್ಟ್ಯಾಂಡರ್ಡ್. F is equal to ma, mass into acceleration. The dimensional formula of mass is m power 1. The dimensional formula of acceleration is m power 0 l power 1 t power minus 2. Then on multiplication m power 1 into m power 0 a power m into a power n a power m plus n 1 plus 0 becomes 1. Therefore m power 1 into l power 1 into t power minus 2. This is the dimensional formula of force. ಬಹಳಷ್ಟು ಕಡೆ ನಾವು ಈ ಒಂದು ಡೈಮೆನ್ಷನಲ್ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲೂ ಸಹ ಕೇಳಿರುವಂತಹ ಪ್ರಶ್ನೆ ಇದು. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನ ಫಿಸಿಕಲ್ ಕ್ವಾಂಟಿಟಿ ಇಂಪಲ್ಸ್. ಇಂಪಲ್ಸ್ ಅಂದರೆ ಫೋರ್ಸ್ ಇಂಟು ಟೈಮ್. ಫೋರ್ಸಿಗೆ ಡೈಮೆನ್ಷನಲ್ ಫಾರ್ಮುಲಾ m ಪವರ್ 1 l ಪವರ್ 1 t ಪವರ್ ಮೈನಸ್ 2. ಟೈಮಿಗೆ ಡೈಮೆನ್ಷನಲ್ ಫಾರ್ಮುಲಾ t ಪವರ್ 1. ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. m ಪವರ್ 1 l ಪವರ್ 1 t ಪವರ್ ಮೈನಸ್ 2 ಪ್ಲಸ್ 1. ಮೈನಸ್ 2 ಪ್ಲಸ್ 1 ಏನಾಗುತ್ತೆ? ಮೈನಸ್ 1 ಆಗುತ್ತೆ. therefore the dimensional formula for impulse is m power 1 l power 1 t power minus 1. ನೆಕ್ಸ್ಟ್ ವರ್ಕ್, ಕೆಲಸ. ವರ್ಕ್ ಅನ್ನು ಯಾವ ರೀತಿ ವ್ಯಾಖ್ಯಾನಿಸಿದೀವಿ? ಬಳಸಿದ ಫೋರ್ಸ್, ಅಪ್ಲೈಡ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಬಳಸಿದ ಬಲ ಹಾಗೂ ಸ್ಥಾನಪಲ್ಲಟ. ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸಿನ ಡೈಮೆನ್ಷನಲ್ ಫಾರ್ಮುಲಾ m ಪವರ್ 1 l ಪವರ್ 1 t ಪವರ್ ಮೈನಸ್ 2. ಡಿಸ್ಪ್ಲೇಸ್ಮೆಂಟಿನ ಫಾರ್ಮುಲಾ, ಡೈಮೆನ್ಷನಲ್ ಫಾರ್ಮುಲಾ l ಪವರ್ 1. ಮಲ್ಟಿಪ್ಲೈ ಮಾಡಿದಾಗ l ಪವರ್ 1 ಇಂಟು l ಪವರ್ 1 1 plus 1 becomes 2, l power 2 ಆಗುತ್ತೆ. then the dimensional formula for work is m power 1 l square t power minus 2. ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟಿ ಟೆನ್ಷನ್. ಒಂದು ದಾರ ಅಥವಾ ವೈರಲ್ಲಿ ಕಾಣುವಂತಹ ಒಂದು ಬಲ. ಇದು ಒಂದೇ ಅಭ್ಯಾಸ ಮಾಡ್ತೀವಿ. ಟೆನ್ಷನ್ ಇಸ್ ಗಿವನ್ ಬೈ ನ್ಯೂಟನ್ನ ಸೆಕೆಂಡ್ ಲಾ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಮಾಸ್ ಇಂಟು ಆಕ್ಸಲರೇಷನ್. ಟೆನ್ಷನ್ ಇಸ್ ಎ ಫೋರ್ಸ್. ಟೆನ್ಷನ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. therefore dimensional formula of tension is m power 1 m power 0. acceleration is m power 0 l power 1 t power minus 2. ಮಲ್ಟಿಪ್ಲೈ ಮಾಡೋಣ. 1 plus 0 is 1. dimensional formula of tension is m power 1 l power 1 t power minus 2.
Then acceleration due to gravity, ಗುರುತ್ವ ವೇಗೋತ್ಕರ್ಷ. ಗುರುತ್ವ ವೇಗೋತ್ಕರ್ಷ ಆದರೂ ಇಟ್ಸ್ ಎನ್ acceleration. Acceleration due to gravity is a acceleration. Then how do you define acceleration? Change in velocity per unit time. ಒಂದು ಏಕಮಾನ ಕಾಲದಲ್ಲಿ ಉಂಟಾದಂಥ ವೇಗದಲ್ಲಾದ ಬದಲಾವಣೆ. Then the dimensional formula of g, change in velocity, dimensional formula for velocity m power 0, l power 1, t power minus 1. Time ಗೆ dimensional formula t power 1. t power 1 ಅನ್ನು ನ್ಯೂಮರೇಟರ್ ತಗೊಂಡು ಹೋಗೋಣ. t power plus 1 ಇದ್ದಿದ್ದು ನ್ಯೂಮರೇಟರ್ ಬಂದು t power minus 1. minus 1 ಆಡ್ ಆದಾಗ minus 2 ಆಯಿತು. Therefore the dimensional formula of acceleration due to gravity is m power 0, l power 1, t power minus 2. Next, weight, ತೂಕ. Again from Newton's second law we defined the weight. Weight is equal to mass into acceleration due to gravity. W equals mg ಅಂತ ಓದ್ತೀವಿ, ಮುಂದೆ ಅಭ್ಯಾಸ ಮಾಡ್ತೀವಿ. ಇಲ್ಲಿ ಕೇವಲ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ಓದ್ತಾ ಇದ್ದೀವಿ. ಎಲ್ಲ ಫಿಸಿಕಲ್ ಕ್ವಾಂಟಿಟಿಗಳನ್ನು ಮುಂದೆ ಅಭ್ಯಾಸ ಮಾಡ್ತೀವಿ. ಇನ್ನು ಭೌತಶಾಸ್ತ್ರದ ಪ್ರಮುಖ ಅಂಶಗಳು ಇನ್ನೂ ಪ್ರಾರಂಭ ಆಗಿಲ್ಲ. ಡೈಮೆನ್ಷನಲ್ ಫಾರ್ಮುಲಾಗಳನ್ನು ನೋಡ್ತಾ ಇದ್ದೀವಿ. ದೆನ್ ವೇಟ್ಗೆ ಡಬ್ಲ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮಾಸಿಗೆ ಡೈಮೆನ್ಷನಲ್ ಫಾರ್ಮುಲಾ ಎಮ್. acceleration due to gravity, m power, it is nothing but acceleration, m power 0, l power 1, t power minus 2. m power 1 into m power 0 becomes m power 1, l power 1, t power minus 2. This is the dimensional formula of weight. Then energy expressed as force into displacement. ಯಾಕೆ ಹಿಂಗೆ ಬರಿತೀವಿ ಮುಂದೆ ಅಭ್ಯಾಸ ಮಾಡ್ತೀವಿ. ಇದು ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಅಂತ ತಗೊಳ್ತೀವಿ. ಹಾಗಾಗಿ ಫೋರ್ಸ್ ಇಂಟು ವರ್ಕಿಗೆ ಬರೆದಂತಹ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಇಟ್ ಈಸ್ ನಥಿಂಗ್ ಬಟ್ ಎನರ್ಜಿ. ದೆನ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎನರ್ಜಿ ಇಸ್ m power 1, l power 1, t power minus 2 for force. For displacement l power 1. l power 1 into l power 1, l square. Therefore dimensional formula of energy is m power 1, l square, t power minus 2. ತುಂಬಾ ಪ್ರಮುಖವಾದಂತಹ ಒಂದು ಡೈಮೆನ್ಷನಲ್ ಫಾರ್ಮುಲಾ ಎನರ್ಜಿ m power 1, l square, t power minus 2. Next is kinetic energy. We have studied kinetic energy is equal to half m v square. m ಅಂದ್ರೆ mass, v ಅಂದ್ರೆ velocity. Then the dimensional formula of kinetic energy, ಹಾಫ್. ಸಂಖ್ಯೆಗಳಿಗೆ ಡೈಮೆನ್ಷನಲ್ ಫಾರ್ಮುಲಾ ಇಲ್ಲ. m ಅಂದರೆ ಮಾಸ್ ಡೈಮೆನ್ಷನಲ್ ಫಾರ್ಮುಲಾ m power 1. ವೆಲಾಸಿಟಿ m power 0, l power 1, t power minus 1 ಹೋಲ್ ಸ್ಕ್ವೇರ್. ದೆನ್ ಫಸ್ಟ್ ಹೋಲ್ ಸ್ಕ್ವೇರ್ ಅನ್ನ ಪೂರ್ಣ ಮಾಡೋಣ. m power 0 ಹೋಲ್ ಸ್ಕ್ವೇರ್ ಅಂದ್ರೆ a ಘಾತ m ಹೋಲ್ ಘಾತ n is equal to a ಘಾತ m into n. a power m whole power n is equal to a power m into n. ನಾವು ಫಾರ್ಮುಲಾ ಓದಿದ್ದೀವಿ. ಆ ಫಾರ್ಮುಲಾನ ಬಳಕೆ ಮಾಡಿದಾಗ 0 into 0 into 2 is 0. l power 1 whole square 1 into 2 2. t power minus 1 whole square 1 into 2 2 minus 1 into 2 minus 2 ಆಯಿತು. Then let's multiply with mass. m power 1 into m power 0, 1 plus 0 becomes 1. Therefore the dimensional formula of kinetic energy is m power 1, l square, t power minus 2. Very important, ತುಂಬಾ ಪ್ರಮುಖವಾದ dimensional formula. Next, potential energy, ಪ್ರಚನ್ನ ಶಕ್ತಿ due to gravitation, gravitational potential energy ಅಂತ ಕರಿತೀವಿ. m g h mass, acceleration due to gravity, h ಅಂದ್ರೆ ಎತ್ತರ. Then dimensional formula of potential energy, mass ಗೆ m power 1, acceleration due to gravity m power 0, l power 1, t power minus 2. height ಗೆ l power 1. multiply ಮಾಡೋಣ. m power 1 into m power 0, 1 plus 0 is 1. l power 1 into l power 1, l square into t power minus 2 is the dimensional formula potential energy. Next, power, ಸಾಮರ್ಥ್ಯ. ಒಂದು ಏಕಮಾನ ಕಾಲದಲ್ಲಿ ಮಾಡಿದ ಕೆಲಸ, ವರ್ಕ್ ಡನ್ ಪರ್ ಯೂನಿಟ್ ಟೈಮ್.
ಒಂದು ಏಕಮಾನ ಕಾಲದಲ್ಲಿ ಬಳಸಿದ ಶಕ್ತಿ, ಎನರ್ಜಿ ಕನ್ಸ್ಯೂಮ್ಡ್ ಪರ್ ಯೂನಿಟ್ ಟೈಮ್, ಎನರ್ಜಿ ಬೈ ಟೈಮ್ ಅಥವಾ ವರ್ಕ್ ಡನ್ ಬೈ ಟೈಮ್, ಎರಡು ಫಾರ್ಮುಲಾಗಳನ್ನು ಬಳಸ್ತೀವಿ ಪವರಿಗೆ. therefore dimensional formula of power is energy m power 1 L square t power minus 2. ಟೈಮಿಗೆ t power 1. ಈ t power 1 ಅನ್ನು ನ್ಯೂಮರೇಟರ್ಗೆ ತಗೊಂಡೋಗಿ t power 1 ನ್ಯೂಮರೇಟರ್ಗೆ ಹೋದ್ರೆ -1 ಆಯಿತು. -1 - 2 ಆ್ಯಡ್ ಮಾಡಿದಾಗ -3. therefore ಪವರ್ ಇನ್ ಡೈಮೆನ್ಷನಲ್ ಫಾರ್ಮುಲಾ m power 1 L square t power -3. ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟಿ ಪ್ರೆಷರ್, ಒತ್ತಡ, ಫೋರ್ಸ್ ಪರ್ ಏರಿಯಾ. ಇದನ್ನು ನೀವು ಅಭ್ಯಾಸ ಮಾಡಿದ್ದೀರಾ, ಫೋರ್ಸ್ ಪರ್ ಏರಿಯಾ. ದೆನ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಪ್ರೆಷರ್ ಈಸ್, ಫೋರ್ಸ್ ಅಂದರೆ m power 1 L power 1 t power -2. ಏರಿಯಾ ಮೀನ್ಸ್ L square, m power 0 L square t power 0. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಏರಿಯಾ. L square ಅನ್ನು ನ್ಯೂಮರೇಟರ್ಗೆ ತಗೊಂಡೋಗಿ L power -2 ಆಯಿತು. 1 - 2 becomes -1. L power 1 into L power -2. -2 ಇರೋದ್ರಿಂದ 1 - 2 ಮಾಡಿದಾಗ L power -1 ಆಯಿತು. therefore the dimensional formula of pressure is m power 1 L power -2 t power -2. ನೆಕ್ಸ್ಟ್ ಸ್ಟ್ರೆಸ್. ಇದನ್ನು ಕೂಡ ಪ್ರೆಷರ್ ರೂಪದಲ್ಲೇ ಬರುತ್ತೆ. ಇದನ್ನು ಮುಂದೆ ಓದ್ತೀವಿ. ಸ್ಟ್ರೆಸ್ ಈಸ್ ಈಕ್ವಲ್ ಟು ಫೋರ್ಸ್ ಪರ್ ಏರಿಯಾ. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಸ್ಟ್ರೆಸ್ ಈಸ್, ಫೋರ್ಸಿನ ಡೈಮೆನ್ಷನಲ್ ಫಾರ್ಮುಲಾ m power 1 L power 1 t power -2. ಏರಿಯಾ ಅಗೇನ್ m power 0 L square t power 0. L square ನ್ಯೂಮರೇಟರ್ಗೆ ಹೋದರೆ L power -2 ಆಯಿತು. 1 - 2 becomes -1. m power 1 L power -1 t power -2. It is the dimension formula for stress. ತುಂಬ ಪ್ರಮುಖವಾಗಿರುವಂಥದ್ದು. ಮತ್ತೆ ಮುಂದೆ ಇದನ್ನು ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಸ್ಟ್ರೈನ್. ದಿಸ್ ವಿಲ್ ಸ್ಟಡಿ ಇನ್ ದ ಫ್ಯೂಚರ್ ಕ್ಲಾಸಸ್. ಮುಂದೆ ಅಭ್ಯಾಸ ಮಾಡುವಂಥದ್ದು. ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್. ಈ ರೇಷಿಯೋವನ್ನು ನಾವು ಸ್ಟ್ರೈನ್ ಅಂತ ಕರಿತೀವಿ. ರೇಷಿಯೋ ಆಫ್ ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್. ಹಾಗೆ ನ್ಯೂಮರೇಟರಲ್ಲೂ L power 1, ಡಿನಾಮಿನೇಟರಲ್ಲೂ L power 1. L power 1 ಡಿನಾಮಿನೇಟರ್ L power 1 ಮೇಲೆ ನ್ಯೂಮರೇಟರ್ಗೆ ಹೋಯಿತು. +1 - 1 ವ್ಯಾನಿಷಸ್. 1 - 1 0 ಆಯಿತು. ದೆನ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಸ್ಟ್ರೈನ್ ಈಸ್ m power 0 L power 0 t power 0. ಎಲ್ಲ ಘಾತಾಂಕಗಳು 0 ಆದಾಗ ಈ ರೀತಿಯ ಡೈಮೆನ್ಷನಲ್ ಫಾರ್ಮುಲಾವನ್ನು ವಿ ಕಾಲ್ ಇಟ್, ಈ ರೀತಿಯ ಕ್ವಾಂಟಿಟಿಯನ್ನು ವಿ ಕಾಲ್ ಇಟ್ ಡೈಮೆನ್ಷನ್ಲೆಸ್ ಫಿಸಿಕಲ್ ಕ್ವಾಂಟಿಟಿ. ಯಾವ ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನ್ಸ್ನ ಬರೆದಾಗ m L t ಎಲ್ಲ ಫಂಡಮೆಂಟಲ್ ಕ್ವಾಂಟಿಟಿಗಳ ಮೇಲೆ ಘಾತ 0 ಬಂದರೆ ಈ ರೀತಿಯ ಫಿಸಿಕಲ್ ಕ್ವಾಂಟಿಟಿಯನ್ನು ವಿ ಕಾಲ್ ಇಟ್ ಆಸ್ ಡೈಮೆನ್ಷನ್ಲೆಸ್ ಫಿಸಿಕಲ್ ಕ್ವಾಂಟಿಟಿ. ನೆಕ್ಸ್ಟ್ ಯಾನ್ಸ್ ಮಾಡ್ಯುಲಸ್. ಮುಂದೆ ಅಭ್ಯಾಸ ಮಾಡ್ತೀವಿ. ಹೆಸರು ಕೇಳಿ ಹೆದರಬೇಡಿ. ಯಾನ್ಸ್ ಮಾಡ್ಯುಲಸ್, ಇಟ್ ಈಸ್ ದ ರೇಷಿಯೋ ಆಫ್ ಸ್ಟ್ರೆಸ್ ಬೈ ಸ್ಟ್ರೈನ್. ಫಾರ್ಮುಲಾಗಳನ್ನು ನೋಡಿ ಸಾಕು, ಮುಂದೆ ಅಭ್ಯಾಸ ಮಾಡ್ತೀರಾ. ಸ್ಟ್ರೆಸ್ ಬೈ ಸ್ಟ್ರೈನ್. ಹಾಗೆ ಸ್ಟ್ರೆಸ್ಸಿಗೆ ಡೈಮೆನ್ಷನಲ್ ಫಾರ್ಮುಲಾ m power 1 L power -1 t power -2. ಸ್ಟ್ರೈನಿಗೆ ಡೈಮೆನ್ಷನ್ಸ್ ಎಲ್ಲ 0 ಆಗಿರುತ್ತೆ. ಹಾಗೆಯೇ ಯಾನ್ಸ್ ಮಾಡ್ಯುಲಸ್ಸಿನ ಡೈಮೆನ್ಷನಲ್ ಫಾರ್ಮುಲಾ m power 1 L power -1 t power -2. ಫ್ರೀಕ್ವೆನ್ಸಿ, ಆವೃತ್ತಿ. ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ಸೈಕಲ್ಸ್ ಪರ್ ಯೂನಿಟ್ ಟೈಮ್, ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಯೂನಿಟ್ ಟೈಮ್, ನಂಬರ್ ಆಫ್ ವೈಬ್ರೇಷನ್ಸ್ ಪರ್ ಯೂನಿಟ್ ಟೈಮ್. ಇವೆಲ್ಲವನ್ನು ನಾವು ಫ್ರೀಕ್ವೆನ್ಸಿ ಅಂತಲೇ ಕರಿತೀವಿ. ಆದರೆ ನ್ಯೂಮರೇಟರಲ್ಲಿ ಇರೋದೇನೋ ಇದು ಸಂಖ್ಯೆ, ನಂಬರ್. ಡಿನಾಮಿನೇಟರ್ ಮಾತ್ರ ನಮಗೆ ಟೈಮ್ ಇದೆ. therefore the dimensional formula, ನಂಬರಿಗೆ ಯಾವುದೇ ಡೈಮೆನ್ಷನಲ್ ಫಾರ್ಮುಲಾ ಇಲ್ಲ, ಡೈಮೆನ್ಷನ್ಲೆಸ್. therefore ಟೈಮಿಗೆ ಡೈಮೆನ್ಷನಲ್ ಫಾರ್ಮುಲಾ ಈಸ್ t power 1. t power 1 ಅನ್ನು ನ್ಯೂಮರೇಟರ್ಗೆ ತಂದರೆ t power -1 ಆಯಿತು. 0 - 1 is -1. therefore the dimensional formula of frequency is m power 0 L power 0 t power -1. Next, moment of inertia.
ಮುಂದೆ ಅಭ್ಯಾಸ ಮಾಡ್ತೀವಿ. ಮಾಸ್ ಇಂಟು ರೇಡಿಯಸ್ ಸ್ಕ್ವೈರ್, ಡೈಮೆನ್ಷನಲ್ ಫಾರ್ಮುಲಾ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ, ಇದನ್ನು ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮಾಸ್ಗೆ m ಪವರ್ 1, ರೇಡಿಯಸ್ ಅಂದರೆ ಇಟ್ಸ್ ಎ ಲೆಂತ್, ರೇಡಿಯಸ್ ಇಸ್ ನಥಿಂಗ್ ಬಟ್ ಲೆಂತ್, l ಪವರ್ 1 ಹೋಲ್ ಸ್ಕ್ವೈರ್, l ಪವರ್ 1 ಹೋಲ್ ಸ್ಕ್ವೈರ್ a ಘಾತ m ಹೋಲ್ ಘಾತ n is equal to a ಘಾತ m into n, a power m whole power n is equal to a power m into n, 1 2s are 2, therefore m power 1 into l square into t power 0 is a dimensional formula of moment of inertia. Next, surface tension, force by length. Force ಗೆ m power 1 l power 1 t power minus 2, length ಗೆ l power 1, l power 1 l power 1 vanishes, therefore m power 1 l power 0 t power minus 2. Surface energy, energy per unit area, surface energy defined as energy per unit area, therefore S is equal to m power 1 l square t power minus 2, energy dimensional formula, area ಅಂದ್ರೆ l square, l square ನ್ಯೂಮರೇಟರ್ ಹೋದ್ರೆ l power minus 2, ಇಲ್ಲಿ plus 2 ಇದೆ, plus 2 minus 2 vanishes, 0 ಆಯಿತು, therefore dimensional formula surface energy m power 1 l power 0 t power minus 2. Then couple or torque, ಮುಂದೆ ಅಭ್ಯಾಸ ಮಾಡೋಣ. couple or torque, it is expressed as force into perpendicular distance. Couple or torque is defined as force into perpendicular distance. It is denoted by a symbol, ಇದನ್ನು ಗ್ರೀಕ್ ಅಕ್ಷರ ಟೋ ಅಂತ ಮುಂದೆ ಅಭ್ಯಾಸ ಮಾಡೋಣ. ಗ್ರೀಕ್ ಅಕ್ಷರಗಳನ್ನ ಇದನ್ನ ಟೋ ಅಂತ ಕರಿತೀವಿ. ಟೋ is a Greek letter. Then force in a dimensional formula m power 1 l power 1 t power minus 2 into perpendicular distance, distance is nothing but l power 1. Then dimensional formula of torque is m power 1 l square, l power 1 into l power 1 l square into t power minus 2. ತುಂಬಾ ಪ್ರಮುಖವಾಗಿರುವಂತಹ ಒಂದು ಡೈಮೆನ್ಷನಲ್ ಫಾರ್ಮುಲಾಗಳಲ್ಲಿ ಒಂದು ಟಾರ್ಕ್, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ಲೇನ್ ಆಂಗಲ್, ಒಂದು ಸಮತಲದಲ್ಲಿ ಏರ್ಪಟ್ಟಂತಹ ಕೋನ, ಈಗಾಗಲೇ ವ್ಯಾಖ್ಯಾನಿಸಿದೀವಿ. ಆರ್ಕ್ ಲೆಂತ್ ಡಿವೈಡೆಡ್ ಬೈ ರೇಡಿಯಸ್, ಎಸ್ ಬೈ ಆರ್ ಅಂತ ಓದಿದೀವಿ. ಥೀಟಾ ಇಸ್ ಈಕ್ವಲ್ ಟು ಎಸ್ ಬೈ ಆರ್. ಆರ್ಕ್ ಲೆಂತ್ ಅಂದ್ರೆ ಕಂಸದ ಉದ್ದ ಎಲ್ ಪವರ್ 1, ರೇಡಿಯಸ್ ಎಲ್ ಪವರ್ 1, ಎಲ್ ಪವರ್ 1 ವ್ಯಾನಿಷಸ್, ದೇರ್ಫೋರ್ m power 0 l power 0 t power 0. Then plane angle is a dimensionless physical quantity. Plane angle is a dimensionless physical quantity. Next, solid angle, area divided by radius square. ಹಿಂದಿನ ಸೆಷನ್ಗಳಲ್ಲಿ ಓದಿದೀವಿ. Then solid angle in a dimensional formula, area l square, radius ಅಂದ್ರೆ length l power 1 whole square. l power 1 whole square is nothing but l square cancel ಆಯಿತು. m power 0 l power 0 t power 0. Again the solid angle is a dimensionless physical quantity. Next, angular velocity, ಭ್ರಮಣೀಯ ಚಲನೆ ಅಥವಾ ವೃತ್ತೀಯ ಚಲನೆಯಲ್ಲಿ ನಾವು ಕಾಣುವಂತಹ ವೇಗ ಇದು. ಆಂಗ್ಯುಲಾರ್ ವೆಲಾಸಿಟಿ is equal to angle covered per unit time, angle covered divided by time taken. ಇದನ್ನ ಈ ಆಂಗ್ಯುಲಾರ್ ವೆಲಾಸಿಟಿನ ಒಮೆಗಾದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಂಗಲಿಗೆ ಡೈಮೆನ್ಷನ್ ಇಲ್ಲ, ಟೈಮಿಗೆ ಟಿ ಪವರ್ 1, ಟಿ ಪವರ್ ಪ್ಲಸ್ 1 ನ್ಯೂಮರೇಟರ್ಗೆ ಹೋದ್ರೆ ಟಿ ಪವರ್ ಮೈನಸ್ 1 ಆಯಿತು. ದೆನ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಆಂಗ್ಯುಲಾರ್ ವೆಲಾಸಿಟಿ ಈಸ್ m ಪವರ್ 0 l power 0 t power minus 1. For angular acceleration is nothing but rate of angular velocity divided by time. Angular velocity acceleration alpha ದಿಂದ represent ಮಾಡ್ತೀವಿ. Angular velocity dimensional formula m power 0 l power 0 t power minus 1. Time in dimensional formula t power 1.
+1 ನ್ಯೂಮರೇಟರ್ಗೆ ಹೋದರೆ ಟಿ ಪವರ್ -1 ಆಯಿತು. -1 t power -2 is the dimensional formula for angular acceleration. Then angular momentum, linear momentum, bare momentum andre linear momentum. ಇಲ್ಲಿ ನಾವು ಅಭ್ಯಾಸ ಮಾಡ್ತಿರೋದು angular momentum, ಮುಂದೆ ಓದ್ತೀವಿ. Angular momentum is equal to moment of inertia into angular velocity. Moment of inertia ದ linear moment, angular momentum ಅನ್ನು ನಾವು L ನಿಂದ represent ಮಾಡ್ತೀವಿ. Moment of inertia the dimensional formula m⁴1 L square t power 0. Angular velocity dimensional formula m⁴0 L power 0 t power -1. If you multiply, ಎರಡನ್ನ multiply ಮಾಡೋಣ, then m⁴1 ಇಲ್ಲಿ 0 ಇದೆ, 0 + 1 1 L square plus L power 0 L square ಆಯಿತು, 2 + 0 2 ಆಯಿತು, t power 0 into 2 t power -1 0 - 1 -1. Then the dimensional formula for angular momentum is m⁴1 L square t power -1. Then Planck constant, ತುಂಬಾ ಪ್ರಮುಖವಾದಂತಹ ಡೈಮೆನ್ಷನಲ್ ಫಾರ್ಮುಲಾ. ಪ್ಲಾಂಕ್ ಕಾನ್ಸ್ಟೆಂಟ್ ಎಲ್ಲಿ ಓದ್ತೀವಿ ನಾವು? ಪ್ಲಾಂಕ್ ನ ಕ್ವಾಂಟಮ್ ಸಿದ್ಧಾಂತದಲ್ಲಿ ಓದ್ತೀವಿ. E is equal to h nu, where h is called Planck constant ಅಂತ ಓದಿದೀವಿ. E is equal to h nu, ಕ್ರಾಸ್ ಮಲ್ಟಿಪ್ಲೈ ಮಾಡಿ h/nu ಆಗುತ್ತೆ. nu ಅಂದ್ರೆ ಫ್ರೀಕ್ವೆನ್ಸಿ, therefore Planck constant is given by energy by frequency. ಹಾಗೆ ಪ್ಲಾಂಕ್ ಕಾನ್ಸ್ಟೆಂಟಿನ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ? ಎನರ್ಜಿ m⁴1 L square t power -2, frequency m⁴0 L power 0 t power -1. t power -1 ನ್ಯೂಮರೇಟರ್ ತಗೊಂಡು ಹೋಗೋಣ. -1 ನ್ಯೂಮರೇಟರ್ಗೆ ಹೋದ್ರೆ +1 ಆಯಿತು, -2 + 1 -1. Therefore the dimensional formula of Planck constant is m⁴1 L square t power -1. ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಬಂದಿದೆ, ತುಂಬಾ ಪ್ರಮುಖವಾದಂತಹ ಡೈಮೆನ್ಷನಲ್ ಫಾರ್ಮುಲಾ. ನೆಕ್ಸ್ಟ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇಲ್ಲಿ ಓದಿದ್ದೀವಿ ಗುರುತ್ವ ಸ್ಥಿರಾಂಕ, ನ್ಯೂಟನ್ನ ವಿಶ್ವ ಗುರುತ್ವ ವ್ಯಾಪಿ ನಿಯಮ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. Then F is equal to G m1 m2 by d square. ನಮಗೆ ಬರೀ G ಬೇಕಾಗಿದೆ, ಒರೆ ಗುಣಾಕಾರ ಮಾಡೋಣ, F into d square ಆಯಿತು, ಡಿವೈಡೆಡ್ ಬೈ m1 into m2. ಇದನ್ನು ನಾವು ಸಿಂಪಲ್ ಆಗಿ ಬರೆದಾಗ ಫೋರ್ಸ್ ಇಂಟು ಡಿಸ್ಟೆನ್ಸ್ ಸ್ಕ್ವೇರ್, ಫೋರ್ಸ್ ಇಂಟು ಡಿಸ್ಟೆನ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಮಾಸ್ ಇಂಟು ಮಾಸ್ ಸ್ಕ್ವೇರ್ ಆಗಿದೆ. ಇದಕ್ಕೆ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ನೋಡೋಣ. ದ ಡೈಮೆನ್ಷನಲ್ ಫಾರ್ಮುಲಾ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್, ಫೋರ್ಸಿಗೆ m⁴1 L power 1 t power -2, distance L power 1 whole square, mass square ಇದೆ m⁴1 into m⁴1 m square ಆಯಿತು. m square ಅನ್ನ ನ್ಯೂಮರೇಟರ್ ತಗೊಂಡೋದ್ವಿ, m⁴ ಇಲ್ಲಿ 1 ಇದೆ, 1 - 2 m⁴ ಇಲ್ಲಿ L square ಇದೆ, L square into L power 1 L cube ಆಯಿತು. Then t power -2. Then the dimensional formula of gravitational constant is m⁻1 L cube t power -2. Velocity gradient, velocity by distance, ಮುಂದೆ ಅಭ್ಯಾಸ ಮಾಡೋಣ. v by d m⁻0 L power 1 t power -1, distance L power 1 ನ್ಯೂಮರೇಟರ್ ತಗೊಂಡು ಹೋಗೋಣ, +1 -1 0 ಆಯಿತು. Then the dimensional formula of velocity gradient is m⁻0 L power 0 t power -1. Refractive index, ವಕ್ರೀಭವನ ಸೂಚ್ಯಾಂಕ. Refractive index ಅಂತ ಓದಿದ್ದೀವಿ. Ratio of velocity in first medium to the velocity in second medium. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಕೂಡ ವೆಲಾಸಿಟಿ ಹೊಂದಿರೋದ್ರಿಂದ L power 1 t power -1 L power 1 t power -1 ಕ್ಯಾನ್ಸಲ್ ಆಯಿತು. Then the dimensional formula of refractive index is m⁻0 L power 0 t power 0. This is a dimensionless physical quantity. Refractive index is a dimensionless physical quantity. Next, wavelength. ಒಂದು ಅಲೆಯಲ್ಲಿರುವಂತಹ ಎರಡು ಕ್ರಮಾನುಗತ ಉಬ್ಬು ಅಥವಾ ತಗ್ಗುಗಳ ನಡುವಿನ ದೂರ, ಡಿಸ್ಟೆನ್ಸ್ ಬಿಟ್ವೀನ್ ಟು ಕನ್ಸಿಕ್ಯೂಟಿವ್ ಕ್ರೆಸ್ಟ್ ಆರ್ ಟ್ರಫ್ ಇನ್ ಎ ವೇವ್. ದೂರ ಅಂದರೆ
ಇಟ್ಸ್ ಎ ಲೆಂತ್, ಡಿಸ್ಟೆನ್ಸ್ ಇಸ್ ಎ ಲೆಂತ್. ಹಾಗೆ ವೇವ್ ಲೆಂತ್ ಲ್ಯಾಂಬ್ಡಾದ ಡೈಮೆನ್ಷನಲ್ ಫಾರ್ಮುಲಾ m ಪವರ್ 0 l ಪವರ್ 1 t ಪವರ್ 0. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ಇದನ್ನು ನಾವು ಮುಂದೆ ಓದ್ತೀವಿ ಪಾಠಗಳಲ್ಲಿ, ಮುಂದೆ ಬರುವಂತಹ ಫಾರ್ಮುಲಾ. ಇಲ್ಲಿ ಸುಮ್ಮನೆ ಅಭ್ಯಾಸ ಮಾಡ್ತಾ ಇದ್ದೀವಿ, ಡೈಮೆನ್ಷನಲ್ ಫಾರ್ಮುಲಾನ ಅಭ್ಯಾಸ ಮಾಡ್ತಾ ಇದ್ದೀವಿ. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿಯನ್ನ ಗ್ರೀಕ್ ಸಂಕೇತ ಈಟಾ ಎನ್ ರೀತಿ ಬರೆದು ಸ್ವಲ್ಪ ಉದ್ದ ಎಳೆದಿದ್ದೀವಿ, ಈಟದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಡೈಮೆನ್ಷನಲ್ ಫಾರ್ಮುಲಾ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಇಸ್ ಈಕ್ವಲ್ ಟು ಫೋರ್ಸ್ m ಪವರ್ 1 l ಪವರ್ 1 t ಪವರ್ -2, ಏರಿಯಾ l ಸ್ಕ್ವೇರ್, ವೆಲಾಸಿಟಿ ಗ್ರೇಡಿಯಂಟ್ m ಪವರ್ 0 l ಪವರ್ 0 t ಪವರ್ -1. ನ್ಯೂಮರೇಟರ್ಗೆ ತಗೊಂಡಾಗ l ಸ್ಕ್ವೇರ್ ನ್ಯೂಮರೇಟರ್ಗೆ ಹೋಗಿ l ಪವರ್ -2 ಆಯಿತು, 1 -2 -1, t ಪವರ್ -1 ನ್ಯೂಮರೇಟರ್ಗೆ ಹೋಗಿ t ಪವರ್ +1 ಆಯಿತು, ಇಲ್ಲಿ -2 ಇದೆ, -2 +1 -1 ಆಯಿತು. ದೆನ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಇಸ್ m ಪವರ್ 1 l ಪವರ್ -1 t ಪವರ್ -1. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ಪ್ರಮುಖವಾಗಿ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ಅಭ್ಯಾಸ ಮಾಡಿದ್ವಿ, ತುಂಬ ಪ್ರಮುಖವಾಗಿರುವಂಥದ್ದು. ಮುಂದಿನ ಸೆಷನ್ಗಳಲ್ಲೂ ಕೂಡ, ಮುಂದಿನ ಸೆಷನ್ನಲ್ಲಿ ಈ ಡೈಮೆನ್ಷನಲ್ ಫಾರ್ಮುಲಾಗಳ ಉಪಯೋಗ ಏನು, ಇದನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್, ಅದನ್ನು ನಾವು ಮುಂದಿನ ಸೆಷನ್ನಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.